ಅಮ್ಮ, ನಾಯಕ ನಟನ ಪಾತ್ರ ಒಂದು ಸಿನಿಮಾದ ಮೇನ್ ಕ್ಯಾರೆಕ್ಟರ್ ಅದು. ಪೃಥ್ವಿ ಅಂಬಾರ್ ಅಂದ ತಕ್ಷಣ ನೀವು ಅವ್ರ ಹತ್ರ ಮಾತಾಡಿದ್ರ ಅಥವಾ ಅವರ ಸಿನಿಮಾಗಳನ್ನ ನೋಡಿದ್ರ ಹೇಗೆ ಅಂತ? ಇಲ್ಲ, ಅವ್ರದ್ದು ಗೊತ್ತಿತ್ತು ಮಾಡ್ತಾ ಇದ್ದಾರೆ ಅಂತ. ಬಟ್ ಯಶು ಅದ್ರದ್ದು ದಿಯಾ ಅಂತ ಮಾಡ್ಕೊಟ್ಟಿದ್ದ, ಅವ್ರ ಫ್ರೆಂಡೇ ಮಾಡಿರೋದು, ಯಶ್ ಫ್ರೆಂಡೇ ಫೈನಾನ್ಸ್ ಮಾಡಿದಾರೋ ಏನೋ ಇರ್ಬೋದು, ನನಗೆ ಕರೆಕ್ಟ್ ಆಗಿ ಗೊತ್ತಿಲ್ಲ. ಅವ್ರು ಇದಾರಲ್ಲಮ್ಮ ನಮ್ ಸುತ್ತ ಹುಡುಗರೆಲ್ಲ ಇರ್ತಾರಲ್ಲ, ನಮ್ಮ ಯಶು ಸುಮಾರು ಸಿನಿಮಾ ಮಾಡ್ಕೊಟ್ಟಿದ್ದಾನೆ. ಆ ದಿಯಾ ಮಾತ್ರ ಚೆನ್ನಾಗಿದೆ ಅಂತಾನೆ. ಆಮೇಲೆ ಫ್ರೆಂಡ್ಸ್ ಅಂತ ಮಾಡ್ಕೊಟ್ನೋ ಏನೋ ಗೊತ್ತಿಲ್ಲ. ದಿಯಾದಲ್ಲಿ ಸ್ವಲ್ಪ ಫೇಮಸ್ ಇದ್ರು. ನಾನು ಇತ್ತೀಚೆಗೆ ಹಾಸನ್ಗೆ ಹೋಗಿದ್ರಿಂದ ಸ್ವಲ್ಪ ಸಿನಿಮಾ ಕಡಿಮೆ ನೋಡ್ತಾ ಇದ್ದೆ. ನಮ್ ಡೈರೆಕ್ಟ್ ಆಯ್ಕೆ ಮಾಡಿದ್ದು ಪೃಥ್ವಿ ಅವ್ರಿಗೆ ಲಾಸ್ಟ್ ಎಂಡ್ವರ್ಗೂ ಗೊತ್ತಿಲ್ಲ ನಾನು ಅಂತ. ಒಂದಿನ ಸರ್ಪ್ರೈಸ್ ಆಗಿ ಗೊತ್ತಾಯ್ತು. ಅವಾಗ ಖುಷಿ ಆದ್ರು. ಅವ್ರು ಎಷ್ಟು ಫ್ಯಾನ್, ದೊಡ್ಡ ಫ್ಯಾನ್ ಅವರು. ಆಮೇಲೆ ಸರ್ ಅವ್ರಿಗೆ ಸಿನಿಮಾನ ಹ್ಯಾಂಡ್ ಮುಟ್ಟಿ ಮಾಡ್ಕೊಟ್ಟವ್ರೆ ಅಂತ, ಅದು ಚೆನ್ನಾಗಾಯ್ತು ಅಂತ ದೊಡ್ಡ ಗೌರವ ಅವ್ರಿಗೆ ಯಶ್ ಅವ್ರ ಮೇಲೆ. ಎಲ್ರಿಗೂ ಪಾಪ ಇವ್ರು ಎಲ್ಲಾರು ಯಶ್ ಫ್ಯಾನ್ ಅಂತ ಗೊತ್ತಿಲ್ಲ ಇವ್ರಿಗೆ. ಶೂಟಿಂಗ್ ಜಾಗದಲ್ಲಿ ಯಾವಾಗ್ಲೂ ನೀವ್ ಯಾರ್ ಫ್ಯಾನ್ ರೀ ಹೆಂಗೆ ಹಿಂಗೆ ಅಂತ ಸುಮ್ನೆ ಚುಡಾಯಿಸೋರಂತೆ ಯಾರು ನಮ್ಮ ಹುಡುಗರೆಲ್ಲ, ಡೈರೆಕ್ಟರ್ ಎಲ್ಲ. ಅವಾಗ ಇವ್ರು ಸರ್ ನಾನು ಯಶ್ ಫ್ಯಾನ್ ಸರ್ ಅಂತ ನಮ್ಮ ಪೃಥ್ವಿ ಅವರು ಇವ್ರೆಲ್ಲ ಹೇಳೋರಂತೆ. ಒಂದ್ಸರಿ ಕರ್ಕೋಗ್ತೀನಿ ಬಿಡಿ, ಪರಿಚಯ ಮಾಡಿಸ್ತೀನಿ ಅಂದ್ರೆ ಇವ್ರು ಡವ್ ಹೊಡಿತಾರೆ, ಇವ್ರು ಹೆಂಗ್ ಕರ್ಕೊ ಹೋಗ್ಬಿಡ್ತಾರೆ ಅಂತ ಇವ್ರ ಒಳಗೆ ಬೈಕೊಳ್ಳೋರಂತೆ. ಅಂದ್ರೆ ಯಶ್ ಸರ್ ಏನ್ ಇವ್ರಿಗೆ ಸಿಕ್ಬಿಡ್ತಾರ, ಅವ್ರು ನೋಡಿದ್ರೆ ಎಲ್ಲೋ ಇದಾರೆ, ಇವ್ರು ಸುಮ್ನೆ ನಮ್ಗೆ ಏನೋ ಕಣ್ಣೋರಿಸ್ತಾವ್ರೆ ಅಂತ ಎಲ್ಲ ಅನ್ಕೊಳ್ಳೋರಂತೆ. ಆಮೇಲೆ ನನ್ಗೆ ಹೇಳೋರು, ಅಮ್ಮ ಹೀರೋಯಿನ್ ತುಂಬಾ ದೊಡ್ಡ ಫ್ಯಾನ್ ಅಂತೆ, ಒಂದ್ಸರಿ ಅಣ್ಣನ ತೋರ್ಸೋಣ ಹೇಳಿದೀನಿ ಅಮ್ಮ. ಆಯ್ತು ಫಸ್ಟ್ ಸಿನಿಮಾ ಗೆಲ್ಲಿ ತಡಿಯಪ್ಪ, ಆಮೇಲೆ ತೋರ್ಸೋಣ. ಏನ್ ಎಕ್ಸ್ಪೆಕ್ಟೇಷನ್ ಇದೆ ಅಮ್ಮ ಜೆನ್ಯೂನ್ ಆಗಿ ಸಿನಿಮಾ ಬಗ್ಗೆ? ನನಗೆ ಟಿಕೆಟ್ ಸಿಗದೆ ಕಿತ್ತಾಡಷ್ಟು ನೋಡ್ಬೇಕು ನನ್ನ ಆಸೆ. ನನಗೆ ನಾನು ಯಶ್ಗೆ ಯಾವಾಗ್ಲೂ ಕಾಲೆಳಿತಾ ಇದ್ದೆ. ಮಗ ಎಲೆಕ್ಷನ್ಗೆ ಕೇಳಿದ್ರು, ತುಂಬಾ ಸರಿ ಕೇಳಿದ್ರು ನಮ್ಮನ್ನ, ಏನಂತ ಹಾಸನ್ಗೆ ಹೋಗಿ ನಮ್ಮ ಯಶನ್ನು ನನ್ಗೂ ಎಲ್ಲರಿಗೂ ಕೇಳ್ತಾರೆ. ಅದು ಯಾವ ಪಕ್ಷದಿಂದ ಕೇಳಿದ್ರು? ಆ ಪಕ್ಷ ಬೇಡ, ಎಲ್ರು ಕೇಳೋ ತರದಲ್ಲೇ ನಾನು ಜನರಲ್ ಆಗಿ ಹೇಳ್ತೀನಿ. ಬಟ್ ಕೇಳ್ತಾರೆ, ಅದ್ ನಾರ್ಮಲ್ ಆಗಿ ಕೇಳಿದ್ರು. ಯಶ್ಗೂ ಅವಾಗ್ಲೇ ಬಂದಿತ್ತು, ಸ್ವತಃ ಈಗಲ್ಲ, ಸುಮಾರು ಹಿಂದೆ ಯಾವ್ದೋ ಪಿಕ್ಚರ್ ಬರೋ ಟೈಮಲ್ಲೇ ನಮ್ಗೆ ತುಂಬಾ ಬೇಕಾದವರು ಅಪ್ರೋಚ್ ಮಾಡಿದ್ರು. ಆಮೇಲೆ ಸುಮ್ನೆ ಬಾಯಿ ಮಾತಲ್ಲಿ ನೀವ್ ನಿಂತ್ಕೋಬಹುದಲ್ಲಮ್ಮ ಅವ್ರು ಬಿಟ್ರೆ ಅಂತೆಲ್ಲ ಬಂತು. ಅವಾಗ ನಾನು ಅವನ್ಗೊಂದ್ ಮಾತು ಹೇಳ್ದೆ, ಮಗ ಸಿನಿಮಾ ಮನೇಲಿ ಕೂತಿದ್ರು ಎಲೆಕ್ಷನ್ ಅಲ್ಲಿ ಗೆಲ್ಬೇಕು, ಸಿನಿಮಾ ಥಿಯೇಟರ್ ಅಲ್ಲಿ ಪ್ರಚಾರ ಇಲ್ದೆ ಕಿತ್ತಾಡ್ಕೊಂಡ್ ನೋಡ್ಬೇಕು, ಹಂಗ್ ಮಾಡ್ಬೇಕು ಅಂತ ನಾನು ಹೇಳಿದ್ದೆ ಅವನಿಗೆ. ಆ ತರ ನನ್ಗೆ ಆಸೆ ಇದೆ. ನಾವು ಈಗ ಪ್ರಚಾರ ಕೊಟ್ಟು ನೋಡೋದ್ ಬೇರೆ, ಈಗ ಒಂದ್ ಬ್ಯಾನರ್ ಮಾಡ್ತಾ ಇದೀವಿ ಅಂದಾಗ ಅವ್ರಿಗೆ ಅಷ್ಟು ನಂಬಿಕೆ ಬರಂಗ್ ಕೆಲಸ ಮಾಡ್ಬೇಕು ನಾವು ಪ್ರೊಡ್ಯೂಸರ್. ಅವಾಗ ಅವ್ರು ನೋಡ್ತಾರೆ, ಅದನ್ನ ನಾವು ಉಳಿಸ್ಕೋಬೇಕು, ಅವಾಗ ಆಡಿಯನ್ಸ್ ಬರೋದು. ಈಗ ಇಂಥವ್ರ ಬ್ಯಾನರ್ ಅಂದ್ರೆ ಸಿನಿಮಾ ಕೊಡ್ತಾರಪ್ಪ ಅನ್ನೋದನ್ನ ಪ್ರತಿ ಸಿನಿಮಾಲಿ ಉಳಿಸ್ಕೋಗ್ಬೇಕು ನಾವು, ಒಂದ್ ಸಿನಿಮಾ ಅಲ್ಲ. ಬಿಸ್ನೆಸ್ ಮಾಡ್ಕೋಬಾರ್ದು, ಇದನ್ನ ಆಡಿಯನ್ಸ್ಗೆ ರಿಲೇಟೆಡ್ ಆಗಿ ಬಂದ್ರೆ ಬಿಸ್ನೆಸ್ ತಾನಾಗೆ ಬರುತ್ತೆ. ಕೊನೆಯದಾಗಿ ಅಮ್ಮ, ಆಗಸ್ಟ್ 1ನೇ ತಾರೀಕು ಎಲ್ಲಾ ಥಿಯೇಟರ್ಸ್ ಅಲ್ಲಿ ಬರ್ತಾ ಇದೆ ಕೊತ್ತಲವಾಡಿ ಸಿನಿಮಾ. ಪ್ರೇಕ್ಷಕರಿಗೆ ಏನ್ ಹೇಳ್ತೀರಿ? ಅದೇ ಹೇಳ್ತಾ ಇದ್ದು, ಸಿನಿಮಾ ನೋಡಿ. ನಮ್ಮ ಹುಡುಗರು ಎಲ್ಲ ಹೊಸ ಟೀಮ್ ಬಂದಿದ್ದಾರೆ. ಯಶ್ ಮನೆ ಸಿನಿಮಾ ಅನ್ನೋದಕ್ಕಿಂತ ನಿಮ್ಮಿಂದ ಹೊಸ ಟೀಮ್ ಬೆಳೆಯುತ್ತೆ. ಅದರಿಂದ ನಿಮ್ಗೂ ಹೊಸ ಕತೆ, ಹೊಸ ಡೈರೆಕ್ಟರ್, ಹೊಸ ಹೀರೋಯಿನ್ ಎಲ್ರು ಸಿಗ್ತಾರೆ. ಆಗ ನೀವು ಒಂದು ನಮ್ಮ ಕನ್ನಡಕ್ಕೆ ಒಂದು ಹೊಸ ಪ್ರತಿಭೆಗಳು ಕೊಟ್ಟಂಗಾಗುತ್ತೆ. ಅದರಿಂದ ನೀವೆಲ್ಲ ಬಂದು ಥಿಯೇಟ್ರಿಗೆ ಬಂದು ಫಸ್ಟ್ ಡೇ ಎಲ್ರು ಬಂದು ಸಿನಿಮಾ ನೋಡಿ, ಮತ್ತೆ ನಿಮ್ಮ ಒಪಿನಿಯನ್ ಫಸ್ಟ್ ಡೇ ಅಂತ ಅಲ್ಲ, ಪ್ರತಿ ದಿನ ನೀವು ಹಳ್ಳಿ ಮೂಲೆಯಲ್ಲಿ ಎಷ್ಟು ಥಿಯೇಟರ್ ಅಲ್ಲಿ ಇದೆ ನೀವು ಹುಡುಕಿ ಪಿಕ್ಚರ್ ನೋಡ್ಬೇಕು ಅಂತ ಹೇಳ್ತೀವಿ. ನೀವೇನ್ ಹೇಳ್ತೀರಿ ಸಿನಿಮಾ ಬಗ್ಗೆ ಪ್ರೇಕ್ಷಕರಿಗೆ? ಅದೇ ಇವಾಗ ಬೇರೆ ಭಾಷೆ ಸಿನಿಮಾಗಳು ಕನ್ನಡದಲ್ಲೇ ಬಂದ್ರೆ, ಆ ಥರದೇ ಬಂದ್ರೆ ನೋಡ್ತೀವಿ ಅಂತ ಹೇಳ್ತಾರಲ್ಲ. ಸೊ ಐ ಕ್ಯಾನ್ ಪ್ರಾಮಿಸ್ ನಮ್ ಸಿನಿಮಾ ಅದೇ ತರ ಇದೆ. ಅದೇ ಕಥೆ ಆಗಿರ್ಬೋದು, ಮೇಕಿಂಗ್ ಆಗಿರ್ಬೋದು ತುಂಬಾ ಚೆನ್ನಾಗಿದೆ. ಆಲ್ರೆಡಿ ಟೀಸರ್ ನೋಡಿದೀರಾ. ಹೀಗೆ ಇನ್ನೊಂದ್ ಸ್ವಲ್ಪ ದಿನದಲ್ಲಿ ಟ್ರೈಲರ್ ಬರುತ್ತೆ. ಸೊ ಒಂದು ಒಳ್ಳೆ ಇನ್ವಿಟೇಷನ್ ಸಿನಿಮಾಗೆ. ಖಂಡಿತ ನೀವು ಸಿನಿಮಾನ ಥಿಯೇಟರ್ಗೆ ಆಗಸ್ಟ್ 1 ಬಂದು ನೋಡಿ ಅಂತ ಕೇಳ್ತೀನಿ.